ಅಯ್ಯೋ! ವರಮಹಾಲಕ್ಷ್ಮಿ ರಾಖಿ ಹಬ್ಬ ಮುಗೀತು ಅಂತ ಚಿಂತೆ ಮಾಡ್ತಾಯಿದ್ದಾರೆ. ಮತ್ತೆ ಬಂದೇ ಬಿಡ್ತು ನೋಡಿ ನಮ್ಮ ಗಣೇಶ. ವೆರೈಟಿ ಗಣೇಶ. ಯಾವ ಥರ ಗಣೇಶನ ತೊಗೊಂಡ್ರು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದಾವಂದ್ರೆ ಅಷ್ಟು ಚೆನ್ನಾಗಿದಾವೆ ಗಣೇಶ ಅಂತ ಹೇಳ್ಬೋದು. ನನಗಂದು ಒಂದಕ್ಕೊಂದು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಅಷ್ಟು ಚಂದ ಅದಾವೆ. ಬರೀ 1500 ರೂಪಾಯಿಗೆ ಈ ಥರ ರೆಡಿಮೇಡ್ ಗಣೇಶ ಸಿಗ್ತಾವು. ಎಷ್ಟು ಚಂದ ನಿಮ್ಗೆ ಯಾವ ಕಲರು ಯಾವ ವೆರೈಟಿ ಬೇಕಾದರೂ ಮಾಡಿನೂ ಕೊಡ್ತಾರೆ. ಇವೆಲ್ಲ ಮಾರ್ಕೆಟ್ನಾಗ ಎಷ್ಟು ಚಂದ ಗಣಪತಿ ಇರ್ತಾವಂತ ಹೇಳಕ್ಕಲ್ಲ. ಸಾವ್ಕಾರ ಹಾಕ್ತಾನೆ, ಕಾಲ ಮೇಲೆ ಕಾಲು ಕುಂದಿರ್ತಾನೆ. ಕಲರ್ ಗಣಪ ಸೇಡ್ಸಿ ಹಾಕ್ತಾನೆ. ನನಗೆ ಗಣೇಶನ ನೋಡಿ ಅಷ್ಟು ಖುಷಿ ಆಯಿತು. ಮಾರ್ಕೆಟ್ ಒಳಗೆ ಆನ್ಲೈನ್ ಒಳಗೆ ಎಲ್ಲ ಕಡೆನೂ ಸಿಗ್ತಾವೆ. ಬರೀ 1500 ರೂಪಾಯಿಗೆ ಇಷ್ಟೆಲ್ಲ ಚೆನ್ನಾಗಿರೋ ಗಣಪನ ನೋಡಿ ಕೊಡ್ತಾರೆ ಅಂತಂದ್ರೆ ಎಷ್ಟು ಕ್ಯೂಟಾಗಿ ನೋಡಿ. ಲೈಟಿನ ಸರ, ಪಿಂಕ್ ಕಲರ್, ಯಾವ ಕಲರ್ ಬೇಕಾದ್ರೂ ತೊಗೋಬೋದು. ಗಣೇಶ ಅಂದ್ರೇನು? ವಿಘ್ನ ವಿನಾಶಕ ಮಾಡೋನು, ನಮ್ಗೆ ಕಷ್ಟ ಬಗೆಹರಿಸೋನು, ಸಂಕಷ್ಟ ಮಾಡಿದ ನಮ್ಮ ಕಷ್ಟಗಳನ್ನು ಬಗೆಹರಿಸ್ತಾನೆ. ಎಷ್ಟೊಂದು ಉಂಡೆ ತಿಂತಾನೆ. ವೆರೈಟಿ ವಾವ್! ಎಷ್ಟು ಚೆನ್ನಾಗಿ ನನಗೆ ಗಣೇಶ ಅಂದರೆ ಎಷ್ಟು ಕ್ಯೂಟಾಗಿ ನನಗೆ ಯಾವ್ದು ತೊಗೋಬೇಕಂತ ಗೊತ್ತಿಲ್ಲ. ನಿಮ್ಗೆ ಯಾವುದು ಗಣೇಶ, ಯಾವ ಕಲರ್ ಗಣೇಶ ಇಷ್ಟ ಆಯಿತು ಅಂತ ಹೇಳ್ತೀರಿ ಅಂತ ಅನ್ಕೊತೀನಿ. ಪಟಕ ಹಾಕಿ ಸಾವ್ಕಾರ, ಅವನು ತುಂಬಾ ಸಾವ್ಕಾರನ ಅಂತ ಹೇಳ್ಬೋದು. ಗಣೇಶ ಸುತ್ತಾಕಿ ಬಾ ಅಂತಂದ್ರೆ ಪಾರ್ವತಿ ಪರಮೇಶ್ವರನ್ನ ಲೋಕ ಸುತ್ತ ಬಾ ಅಂತ ಹೇಳಿದ್ರೆ ಪಾರ್ವತಿ ಪರಮೇಶ್ವರನ್ನ ಸುತ್ತಾಕಿ ಅವನು ಜಯಗಳಿಸ್ಬಿಟ್ನ. ಒಂದೇ ನಿಮಿಷದಲ್ಲಿ ಪಾರ್ವತಿ ಪರಮೇಶ್ವರನ ತಮ್ಮ ತಂದೆ ತಾಯಿಯಾದ ಪಾರ್ವತಿ ಪರಮೇಶ್ವರನನ್ನು ಸುತ್ತು ಹಾಕಿ ನಮ್ಮ ಗಣಪತಿ ಗೆದ್ದೇ ಬಿಟ್ಟ ಅಂತ ಹೇಳ್ಬೋದು. ಗಣೇಶನು ಹೊಟ್ಟೆ ಹೊಡ್ಕೊಂಡು ಹೋಗುವಾಗ ಎಷ್ಟೆಲ್ಲ ಕಷ್ಟಪಟ್ಟು ಗ್ರಹಣ ಹಿಡಿ ಮುಂದೆ ಹೆಂಗೆ ಹೋಯ್ತು ಅನ್ನೋದು ಗಣೇಶನ ಕತೆ ಗೊತ್ತಾ ನಿಮ್ಗೆ? ಅವನು ಹೊಟ್ಟೆ ಒಡೆದ್ಮೇಲೆ ಅದನ್ನ ಹಾವು ತೊಗೊಂಡು ಹೋಗಿ ಹೊಟ್ಟೆಗೆ ಸುತ್ತಕೊಂಡಿದ್ದಕ್ಕೆ ಹೊಟ್ಟೆಗೆ ಗಣಪತಿ ಬಂದ. ಅಷ್ಟು ದೊಡ್ಡ ಗಣಪತಿನ ಎಷ್ಟು ಪುಟ್ಟ ಇಲಿ ಮರಿ ಹೊತ್ಕೊತೈತಿ. ಇಲಿ ಎಷ್ಟು ಕಷ್ಟಪಡ್ತೈತಿ, ಇಲಿಗೆ ಎಷ್ಟು ಶಕ್ತಿ ಇರ್ತೈತಿ ಅನ್ನೋದು ಗೊತ್ತಾ? ಇವನ ಕಿರೀಟ, ಇವನ ಮೂಗು, ಇವನ ಕಣ್ಣು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಕ್ಯೂಟಾಗಿದೆ. ಈ ಗಣೇಶ ಹೆಂಗೆ ಹುಟ್ಟಿದ ಅನ್ನೋದು ನಿಮಗೆ ಗೊತ್ತಾ? ಕಮೆಂಟ್ ಮಾಡಿ. ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ಮಗನ ಮೈ ಮೇಲಿನ ಹೊಲಸನ್ನು ತೆಗೆಯುತ್ತಿರುವ ಆ ಹೊಲಸು ಅಷ್ಟು ಅರ್ಲಾಗಿ ಬದಲಾಗಿ ಗಣೇಶನ ಒಂದು ಮೂರ್ತಿಯನ್ನಾಗಿ ಮಾಡಿದ. ಆ ಮೂರ್ತಿ ಗಣೇಶ ಆಗಿ ಹೆಸರಿಟ್ಲು, ನಾಮಕರಣ ಮಾಡಿದ್ಲು ಪಾರ್ವತಿ ದೇವಿ ಹೆಸರಿಟ್ಟಾಗ ಅವನು ಉದ್ಭವ, ನಾನು ಸ್ನಾನ ಮಾಡ್ತೀನಿ, ಯಾರನ್ನೂ ಕಳಿಸಬೇಡ ಅಂತ ಹೇಳಿಬಿಟ್ಲು. ಹಾಗಾಗಿ ಪರಮೇಶ್ವರ ಬರುವಾಗ ಗೇಟಿನಲ್ಲಿ ನಿಂತ ಗಣೇಶ. ಇನ್ನು ತುಂಬ ಕತೆ, ಇಷ್ಟೇ ಕೇಳಿ ಸಾಕು.